ಅಟ್ಲಾಂಟಿಸ್ ಎಂಬ ರಹಸ್ಯ ಜಗತ್ತಿಗೆ ಗೊತ್ತಾಗಿದ್ದು ಸುಮಾರು 2400 ವರ್ಷಗಳ ಹಿಂದೆ. ಗ್ರೀಕ್ ದೇಶದ ಪ್ರಸಿದ್ಧ ಜ್ಞಾನಿ ಪ್ಲೇಟೋ ಬರೆದ ಟಿಮಾಯಸ್ ಮತ್ತು ಕ್ರಿಟಿಯಾಸ್ ಎಂಬ 2 ಪ್ರಮುಖ ಪುಸ್ತಕಗಳಲ್ಲಿ ಈ ನಗರದ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖಿಸಲಾಯಿತು. ಪ್ಲೇಟೋ ಅವರು ಕೇವಲ ಒಬ್ಬ ಫಿಲಾಸಫರ್ ಅಲ್ಲ, ಅವರು ಗಣಿತ, ವಿಜ್ಞಾನ ಮತ್ತು ರಾಜಕೀಯ ಶಾಸ್ತ್ರದಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಹಾಗಾಗಿ ಅವರು ಬರೆದ ಪ್ರತಿಯೊಂದು ಪದಕ್ಕೂ ಇತಿಹಾಸದಲ್ಲಿ ತುಂಬಾ ಬೆಲೆ ಇದೆ. ಪ್ಲೇಟೋ ಹೇಳುವ ಪ್ರಕಾರ ಈ ಕಥೆಯು ಈಜಿಪ್ಟ್ ದೇಶದ ರಹಸ್ಯ ದಾಖಲೆಗಳಿಂದ ಬಂದಿದ್ದಂತೆ. ಪ್ಲೇಟೋ ಅವರ ಪೂರ್ವಜರಾದ ಸೋಲೋನ್ ಎಂಬ ಮಹಾನ್ ರಾಜಕಾರಣಿ ಹಾಗೂ ಕವಿ ಈಜಿಪ್ಟ್ಗೆ ಹೋದಾಗ ಅಲ್ಲಿನ ಸೈಸ್ ಎಂಬ ನಗರದ ಪ್ರೀಸ್ಟ್ ಈ ರಹಸ್ಯವನ್ನ ಅವರಿಗೆ ತಿಳಿಸಿದ್ರಂತೆ. ಈಜಿಪ್ಟ್ನವರು ಸಾವಿರಾರು ವರ್ಷಗಳ ಇತಿಹಾಸವನ್ನ ಅತ್ಯಂತ ಜಾಗರೂಕತೆಯಿಂದ ಮಂದಿರಗಳ ಗೋಡೆಗಳ ಮೇಲೆ ಕೆತ್ತಿಡ್ತಾ ಇದ್ರು. ಆ ಪ್ರೀಸ್ಟ್ ಪ್ರಕಾರ ಸೋಲೋನ್ ಬದುಕಿದ್ದ ಕಾಲಕ್ಕಿಂತ ಸುಮಾರು 9000 ವರ್ಷಗಳ ಹಿಂದೆಯೇ ಅಟ್ಲಾಂಟಿಸ್ ಎಂಬ ಬೃಹತ್ ಸಾಮ್ರಾಜ್ಯ ಇತ್ತು. ಅಂದರೆ ಇಂದಿಗೆ ಲೆಕ್ಕ ಹಾಕಿದ್ರೆ ಸುಮಾರು 11500 ವರ್ಷಗಳ ಹಿಂದೆ ಈ ನಾಗರಿಕತೆ ತನ್ನ ಉತ್ತುಂಗದಲ್ಲಿತ್ತು. ಪ್ಲೇಟೋ ವಿವರಿಸಿದ ಪ್ರಕಾರ ಅಟ್ಲಾಂಟಿಸ್ ಎಂಬುದು ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿದ್ದ ಒಂದು ಬೃಹತ್ ದ್ವೀಪವಾಗಿತ್ತು. ಅದು ಅಂದಿನ ಕಾಲದ ಲಿಬಿಯಾ ಮತ್ತು ಏಷ್ಯಾ ಮೈನರ್ ಪ್ರದೇಶಗಳನ್ನ ಒಟ್ಟಿಗೆ ಸೇರಿಸಿದ್ರು ಅದಕ್ಕಿಂತ ದೊಡ್ಡದಾಗಿತ್ತು. ಈ ನಗರದ ಜನರು ಸಮುದ್ರದ ದೇವತೆಯಾದ ಪೋಸೈಡನ್ನ ಮಕ್ಕಳು ಎಂದು ನಂಬಲಾಗ್ತಾ ಇತ್ತಂತೆ. ಪ್ಲೇಟೋ ವಿವರಿಸಿದ ಅಟ್ಲಾಂಟಿಸ್ ನಗರದ ವಿನ್ಯಾಸವು ಇಂದಿನ ಆಧುನಿಕ ಕಾಲದ ಸ್ಮಾರ್ಟ್ ಸಿಟಿಗಿಂತಲೂ 100 ಪಟ್ಟು ಬೆಳೆದಿತ್ತು. ನಗರವು ಯಾವುದೇ ಸಾಮಾನ್ಯ ನಗರದಂತೆ ಚೌಕಾಕಾರ ಅಥವಾ ಅಸ್ತವ್ಯಸ್ತವಾಗಿರಲಿಲ್ಲ. ಅದು ಸಂಪೂರ್ಣವಾಗಿ ವೃತ್ತಾಕಾರದ ಒಂದು ವಿಶೇಷ ವಿನ್ಯಾಸವಾಗಿತ್ತು. ಆ ನಗರದ ಕೇಂದ್ರ ಭಾಗದಲ್ಲಿ ದೇವತೆಗಳ ಮಂದಿರ ಮತ್ತು ರಾಜನ ಅರಮನೆ ಕೂಡ ಇತ್ತು. ಅದರ ಸುತ್ತಲೂ ವೃತ್ತಾಕಾರದಲ್ಲಿ ಮೊದಲು ನೀರಿನ ಕಾಲುವೆ ಇತ್ತು. ಅದು 3 ಸುತ್ತಿನ ನಗರವಾಗಿತ್ತು. ಆ ನೀರಿನ ಕಾಲುವೆಗಳನ್ನು ದಾಟಲು ಬೃಹತ್ ಮತ್ತು ಭದ್ರವಾದ ಸೇತುವೆಗಳನ್ನು ಕಟ್ಟಲಾಗ್ತಾ ಇತ್ತು. ಪ್ರತಿಯೊಂದು ಕಾಲುವೆಯು ಸಮುದ್ರಕ್ಕೆ ಸಂಪರ್ಕ ಹೊಂದಿತ್ತು. ಅದರಿಂದ ದೊಡ್ಡ ದೊಡ್ಡ ವ್ಯಾಪಾರಿ ಹಡಗುಗಳು ಸಮುದ್ರದಿಂದ ನೇರವಾಗಿ ನಗರದ ಹೃದಯ ಭಾಗದವರೆಗೂ ಸುಲಭವಾಗಿ ಬರಬಹುದಿತ್ತು. ಆ ನಗರ ಕೇವಲ ಸುಂದರವಾಗಿರಲಿಲ್ಲ, ಅದು ಊಹಿಸಲಾಗದ ದೈತ್ಯಾಕಾರದ ಕೋಟೆಯಂತಿತ್ತು. ಶತ್ರುಗಳು ಸಮುದ್ರದ ಮೂಲಕ ದಾಳಿ ಮಾಡಿದ್ರೂ ಕೂಡ ಆ ನೀರಿನ ಕಾಲುವೆಗಳನ್ನು ದಾಟಿ ಒಳಬರೋದು ಅಸಾಧ್ಯವಾಗಿತ್ತು. ಅಲ್ಲಿನ ಜನರು ಅಗೆದಿದ್ದ ಆ ಕಾಲುವೆಗಳು ಮತ್ತು ಸುರಂಗಗಳು ಇಂದಿನ ಕಾಲದ ಸುಧಾರಿತ ಇಂಜಿನಿಯರಿಂಗ್ ಕೆಲಸಗಳಿಗೆ ಸವಾಲು ಹಾಕುವಂತಿತ್ತು. ಇನ್ನು ಅಟ್ಲಾಂಟಿಸ್ನಲ್ಲಿ ಸಂಪತ್ತು ಎಷ್ಟು ಹೇರಳವಾಗಿತ್ತು ಅಂದ್ರೆ ಅಲ್ಲಿನ ಜನರಿಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅತಿ ಕಡಿಮೆಯಾಗಿತ್ತು. ರಾಜನ ಅರಮನೆಯ ಗೋಡೆಗಳಿಗೆ ಮತ್ತು ದೇವಸ್ಥಾನದ ಶಿಖರಗಳಿಗೆ ಸಂಪೂರ್ಣವಾಗಿ ಚಿನ್ನದ ತಗಡುಗಳನ್ನೇ ಹೊದಿಸಲಾಗಿತ್ತು. ಅಲ್ಲಿ ಒರಿಚಾಲ್ಕಮ್ ಎಂಬ ಒಂದು ವಿಶೇಷವಾದ ಅಪರೂಪದ ಲೋಹ ಸಿಗ್ತಾ ಇತ್ತು. ಅದು ಸೂರ್ಯನ ಬೆಳಕಿಗೆ ಕೆಡದಂತೆ ಕೆಂಪಗೆ ಮತ್ತು ಬಂಗಾರದಂತೆ ಹಳದಿಯಾಗಿ ಹೊಳಿತಾ ಇತ್ತು. ಆ ಲೋಹ ಇಡೀ ಜಗತ್ತಿನಲ್ಲಿ ಅಟ್ಲಾಂಟಿಸ್ ಬಿಟ್ಟರೆ ಬೇರೆಲ್ಲೂ ಸಿಗ್ತಾ ಇರಲಿಲ್ಲ ಎಂದು ಪ್ಲೇಟೋ ಬರೆದಿದ್ದಾರೆ. ಹಾಗೆ ಅಲ್ಲಿನ ಹವಾಮಾನ ಮತ್ತು ಭೂಮಿ ಎಷ್ಟು ಫಲವತ್ತಾಗಿತ್ತು ಅಂದ್ರೆ ಜನರು ವರ್ಷಕ್ಕೆ 2 ಬಾರಿ ಬೆಳೆಗಳನ್ನ ಬೆಳೀತಾ ಇದ್ರು. ಅಲ್ಲಿನ ಕಾಡುಗಳಲ್ಲಿ ಆನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿತ್ತು.